ಇವತ್ತು ಡೇ 4 ಕಾರ್ತಿಕ್ ರೆಸಿಡೆನ್ಸಿ. ಇಲ್ಲಿಂದ ಸಂಡೂರಿಂದ ಹೊಡ್ತಾ ಇದ್ದೀವಿ. ಇವತ್ತು ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಿದೆ. ಇಲ್ಲಿ ಎದುರುಗಡೆನೇ ಥಿಯೇಟ್ರ್ ಇದೆ, ವಿಶಾಲ್ ಥಿಯೇಟ್ರು. ಸ್ವಲ್ಪ ಇಲ್ಲೆಲ್ಲ ಆಂಧ್ರ ಜಾಸ್ತಿ ಫಿಲಮ್ಗಳು ನೋಡೋದಪ್ಪ, ಏನು ಮಾಡೋದು. ಓಕೆ ಬನ್ನಿ. ಹಾಂ, ನಾವು ಇಲ್ಲೆಲ್ಲ ಪ್ಲೇಸಸ್ ಕೂಡ ಈ ಬೆಟ್ಟ ಗುಡ್ಡಗಳೆಲ್ಲ ಹೋಗ್ತೀವಲ್ಲ, ಅದೆಲ್ಲ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ. ಚಾನಲ್ ಹೆಸರು ಡ್ಯೂಗಿರಿ ಅಂತ. ಏನು ಗಣೇಶ ಹಬ್ಬ ಜೋರ ನಿಮ್ಮದು? ನಿನ್ನ ಮಂಡಲ ಹೆಸರೇನು? ಹಾಂ, ಹೌದಾ? ಇಲ್ಲ ಆ ಥರ ಎಲ್ಲ, ಈ ಬೆಟ್ಟ ಗುಡ್ಡಗಳಿಗೆಲ್ಲ ಹೋಗ್ತಾ ಇರ್ತೀವಿ. ಆ ಥರ ಅಲ್ಲಿ ರೋಡೆಲ್ಲ ಹೋಗ್ತೀವಲ್ಲ, ರೆಕಾರ್ಡ್ ಮಾಡಬೇಕಲ್ಲ, ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇದಕ್ಕೆ ಹಾಕೋಬಿಟ್ರೆ ರೆಕಾರ್ಡ್ ಆಗ್ತಾ ಇರ್ತದೆ. ಅದು ಈಗಲೂ ರೆಕಾರ್ಡ್ ಆಗ್ತೈತಿ, ನೀವು ಮಾತಾಡೋದಲ್ಲ. ಹಾಂ, ನೀವೆಲ್ಲ ಬರ್ತೀರ ಯೂಟ್ಯೂಬಲ್ಲಿ? ಹಾಂ, ಹಾಕ್ತೀನಿ. ಹೋಗಿ ನಿಮ್ಗೆ ಎಲ್ಲರದು ಬರ್ತದೆ ನೋಡು, ಎಲ್ಲರದು ಬರ್ತದೆ. ಹೋಗ್ಬಿಟ್ಟು ಡ್ಯೂಗಿರಿ ಚಾನಲ್ ಅಂತ ಇರ್ತದೆ. ಹಾಂ, ಚೆಕ್ ಮಾಡ್ಕೊ, ಅಲ್ಲಿ ಹೋಗ್ಬಿಟ್ಟು. ಬಾಯ್. ಜೈ ಗಣೇಶ ಅನ್ರಿ ಎಲ್ಲರೂ. ಓ ಸೂಪರ್, ಬಾಯ್. ರಾಮ್ಘಾಟ್ಗೆ ಹೋಗಬೇಕು. ಇಲ್ಲೇ ಲೆಫ್ಟ್ ಇದೆ. ಸ್ವಲ್ಪ ಊರಿಂದ ಹೋಗೋದಾ ಇಲ್ಲ ಆ ಕಡೆಯಿಂದ ಹೋಗೋದಾ ಗೊತ್ತಿಲ್ಲ, ಕನ್ಫ್ಯೂಸು. ಅದಕ್ಕೆ ಹೋಗ್ತಾಯಿದ್ದೆ. ನಾನು ಇವತ್ತು ಸತ್ತೆ ಅನಿಸುತ್ತೆ. ಓ ಮೈ ಗಾಡ್. ಓ ಪಾಯಸ ರೋಡು. ವಾಪಸ್ ಹೋಗ್ಬಿಡೋದೇ ಬೆಸ್ಟ್ ಅನಿಸ್ತೈತೆ. ಹಂಗಿದೆ ರೋಡಿದು. ಓಹೋ, ಇಳಿಸಿದ್ರೆ ಸಾಕು ನೀಟಾಗಿ ಬಾರಾಜ ಅಂತ ಹೇಳ್ಕೊಬಿಡುತ್ತೆ. ಓಹೋ ಕರ್ಮ. ಆ್ಯಕ್ಚುಲಿ ಇದೆಲ್ಲ ಲಾರಿಗಳು ಓಡಾಡೋ ರೂಟಿದು. ಸ್ಟಾರ್ಟಿಂಗೆ ಹಿಂಗೆ. ಆಮೇಲೆ ಇದೆ ನನಗೆ ಗಣೇಶ ಹಬ್ಬ. ಎಲ್ಲ ಮಾರಿ ಹಬ್ಬ ಅಂತಾರೆ, ಇವತ್ತು ಗಣೇಶ ಹಬ್ಬ ಅಲ್ವಾ, ಅದಕ್ಕೆ. ಇವತ್ತು ಗಣೇಶ ಹಬ್ಬ ಆದ್ದರಿಂದ ಸ್ವಲ್ಪ ಲಾರಿಗಳು ಮೂಮೆಂಟ್ಸ್ ಕಡಿಮೆ ಇದೆ. ಅದೇ ಅವ್ರಿಗೆ ರಜಾ ಕೊಟ್ಟಿರ್ತಾರೆ. ಅಲ್ಲಿ ನೋಡಿ ಎದುರುಗಡೆ ಕಾಣಿಸ್ತಾ ಇದೆ, ಫುಲ್ಲು ಮೈನಿಂಗ್ಸ್ ಮಾಡ್ತಾ ಇರೋದು ಮೇಲ್ಗಡೆ. ಅದೇ ಬೇರೆ ಟೈಮಲ್ಲಿ ಆಗಿದ್ದಿದ್ರೆ ಹೆಂಗಿರುತ್ತೆ ಅಂದರೆ ಈ ರೋಡಲ್ಲಿ. ಈಗಲೇ ಸ್ಟಾರ್ಟು. ಈ ರೋಡಲ್ಲಿ ಲಾರಿ ಬಿಟ್ಟರೆ ಬೇರೆ ಏನು ಓಡಾಡಲ್ಲ. ಆ್ಯಕ್ಚುಲಿ ಟೂ ವೀಲರ್ಸು ಓಡಾಡಲ್ಲ. ಏನು ಅಂದರೆ ಇಲ್ಲಿ ಯಾರು ಎಲ್ಲ ಏನೂ ಇಲ್ವಲ್ಲ, ಮೇಲ್ಗಡೆ ಬರೀ ಬೆಟ್ಟ ಮೈನಿಂಗ್ಸು. ಅವರೆಲ್ಲ ಲಾರಿಲಿ ಹೋಗ್ತಾರೆ, ಕೆಲಸ ಮಾಡ್ಕೊಂಡು ಬರ್ತಾರೆ. ನಾವು ವಿಶೇಷವಾಗಿ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ಮೈನಿಂಗ್ಸು ನೋಡ್ದಂಗೆ ಆಗುತ್ತೆ. ಹಿಂಗೆ ಮೈನಿಂಗ್ಸ್ ಮಾಡ್ತಾರೆ, ಏನೇನು ಬೆಟ್ಟಗಳನ್ನ ಹೆಂಗೆ ಕೊರ್ದು ಅಂತ ನೋಡಿ. ರೋಸ್ ಪೌಡ್ರು ಫುಲ್ಲು. ಒಂದು ಲಾರಿ ಬರೋಷ್ಟು ಜಾಗ ಅಷ್ಟೇ ಇರೋದು. ನೋಡ್ರಿ, ಗಾಡಿ ಹೋಗೋಕ್ಕಾಗಲ್ಲ. ಲಾರಿಗಳು ಇವತ್ತು ಬರೀ ಗಣೇಶ ಹಬ್ಬ ಅಷ್ಟೇ, ಬೇರೆ ಟೈಮಲ್ಲಾದರೆ ದೇವರಣೆಗೂ ಹೋಗೋಕ್ಕಾಗಲ್ಲ. ಅಷ್ಟು ಲಾರಿಗಳು ಬರ್ತಾನೆ ಇರ್ತದೆ. ಎಷ್ಟೊತ್ತು ಅಂತ ಕಟ್ಟಿರ. ಅಪ್ಪ, ಇನ್ನು ಸ್ಟಾರ್ಟಿಂಗ್ಗೆ.
ಇದು ಮಾನಸ ಸರೋವರ ಶೂಟಿಂಗ್ಗಳೆಲ್ಲ ಈ ಕಡೆ ಮಾಡಿದ್ದಾರೆ. ಯಪ್ಪ ನೋಡಿ ಇಲ್ಲ ಪಾಪ. ಓಹೋ ಗಾಳಿ ಎಳೆದಾಗ್ತಾಯಿದೆ ನಾನೇನು ಹೆಂಗೆ ತೆಗಿತಾರೋ ಒಂದೊಂದು ಒಂದೊಂದು. ಯಪ್ಪ ನೋಡಿ ಇಲ್ಲಿ ಹಿಂಗಿದೆ, ಆ ಕಡೆ ಅಷ್ಟು ಗ್ರೀನ್ ಕಾಣಿಸ್ತಿದೆಯಲ್ಲ ಆ ಥರ ಇರುತ್ತೆ, ಅದನ್ನು ಈ ಥರ ಮಾಡ್ತಾರೆ. ಅದು ಒಂದು ಒಳ್ಳೆ ಕೋಟೆ ಇದೆ ಇಲ್ಲಿ. ಯಪ್ಪ ನೋಡಿ ಹಿಂಗಿದೆ ಕೋಟೆ, ಹಳೇ ಕಾಲದ್ದು. ಮೋಸ್ಟ್ಲಿ ಯಾರಾದರೂ ರಾಜರುಗಳು ಇದ್ರು ಅನಿಸುತ್ತಿಲ್ಲಲ್ಲ, ನೋಡ್ತಾ ಇದ್ರೆ ಕೋಟೆ. ಸೊ ನೋಡ್ಬೋದು ನನ್ನ ಗಾಡಿಗೆ ರಿಮ್ಗೆಲ್ಲ ಹೊಸ ಪೇಂಟ್ ಮಾಡಿಸಿದ್ದೀನಿ. ಅದಕ್ಕೆ ಅಂತ ಇಲ್ಲಿ ಬಂದೆ. ನೋಡಿ ಇಲ್ಲೇನು ನಾವೇನು ಬಿಚ್ಚು ಇದೆಲ್ಲ ವೀಲೆಲ್ಲ ಬಿಚ್ಚು ಕೊಡೋದೇ ಬೇಕಾಗಿಲ್ಲ, ಯಾವ ಸ್ಪಾಟ್ಸು ಬಿಚ್ಚು ಕೊಡೋಂಗಿಲ್ಲ, ಅದೇ ಎಲ್ಲ ಪೇಂಟ್ ಮಾಡ್ಕೊಳುತ್ತೆ. ಸುಮ್ಮನೆ ಹೋಗ್ಬೇಕಷ್ಟೇ ಆ ರೋಡಲ್ಲಿ. ಇನ್ನೂ ಇದೆ, ಆಮೇಲೆ ಇನ್ನೂ ಏನೇನಾಗುತ್ತೋ ನನ್ನ ಕಾಲು ನೋಡಿ ಅಷ್ಟೇ. ಈ ಪ್ಯಾಂಟ್ನ ಯೂಸ್ ಮಾಡಿ ಬಿಸಾಕ್ಬೇಕಷ್ಟೆ. ವಾ ಇಲ್ಲಿ ಏನೂ ಇಲ್ಲ, ಈ ಕಡೆ ಎಲ್ಲ ಮೇಲೆ ಬೆಟ್ಟದ ಮೇಲೆ ಇಲ್ಲಿ ಏನೋ ಒಂದಿದೆ. ಇದೇನು ಸ್ಕೂಲಾ ಏನು ಅರ್ಥನೇ ಆಗ್ತಿಲ್ವಲ್ಲಪ್ಪ. ಊರಿದೆ. ಫಿಲಮ್ ಯಾವುದೋ ಮಾಡಿದ್ದು ಸಂಡೂರು. ಹಾಂ ಬರೀ 60 ಮನೆ ಇದೆಯಾ ಅಲ್ಲಿ ರಾಮ್ಗಢಲ್ಲಿ? ಏನಿಲ್ಲ ಅಂದರೆ ಅದು ಬ್ರಿಟಿಷವ್ರು ಕೊಟ್ಟಿದ್ದಾಕು. ಇಲ್ಲೇನಿದೆ ಬೇರೆ ನೋಡೋಂತ ಏನಿಲ್ಲ. ಬ್ರಿಟಿಷವ್ರದ್ದು ಏನದು? ಅವ್ರದ್ದು ಸುಮ್ಮನೆ ಒಂದು ಇರೋದಕ್ಕೆ ಅಂತ ಹೇಳೋದಲ್ಲ ಬ್ರಿಟಿಷ್ ಬಂಗ್ಲೆ. ಈ ಊರಲ್ಲಿ ಇವಾಗ ನಾವು ಪ್ಯಾಲೇಸ್ ಹತ್ರ ಹೋಗ್ತಾ ಇದೀವಿ ಬಾವಿ ಆದಮೇಲೆ. ಏನು ಈ ಊರಲ್ಲಿ ಅವಾಗಿನ ತುಂಬ ಸಾವಿರಾರು ವರ್ಷದ ಕಾಲದಲ್ಲಿ ಇವೆಲ್ಲ ಕೋಟೆಗಳು ಎಲ್ಲ ಕಟ್ಕೊಂಡು ರಾಜರುಗಳು ಆಳಿದಂಥ ಜಾಗಗಳು ಇವೆಲ್ಲ. ಇದು ಪ್ಯಾಲೇಸ್ದು ಎಂಟ್ರೆನ್ಸು ಇದೆ, ಅವಾಗಿನ ಪ್ಯಾಲೇಸು. ಅಲ್ಲ ಮುಂಚೆ ರಾಜರು ಅಂತೆಲ್ಲ ಇದ್ರಲ್ಲ ಆಗ, ಅವ್ರಿಗೆ ಗೊತ್ತಿಲ್ವಾ? ಆಮೇಲೆ ಬ್ರಿಟಿಷವ್ರು ಇದ್ರಾ? ಆಮೇಲೆ ಬ್ರಿಟಿಷವ್ರು ಇದ್ರಂತೆ. ಹೆಂಗಿದೆ ಗುರು, ಒಳ್ಳೆ ದೇವ್ದ ಮನೆ ಇದ್ದಂಗೆ ಇದೆಯಲ್ಲ ಗುರು. ಹೆಂಗಿದೆ ನೋಡು. ಇಲ್ಲಿ ಒಳಗಡೆನೆ ಡೂಪ್ಲೆಕ್ಸು. ಅದೃಷ್ಟ ನನಗೆ. ಯಪ್ಪ ಮುಂಚೆ ರಾಜರುಗಳು ಕಾಲದ ಆದಮೇಲೆ ಬ್ರಿಟಿಷವ್ರು ಇದ್ರಂತೆ, ಯಾರೋ ಆಫೀಸರ್ಗಳು. ತುಂಬ ದೊಡ್ಡದಾಗಿದೆ, ಎಲ್ಲ ಗಿಡಗಳು ಬೆಳ್ಕೊಬಿಟ್ಟಿದೆ, ಕಾಣಿಸಲ್ಲ ಅಷ್ಟೇ. ಇದೊಂದು ಉಳ್ಕೊಂಡಿದೆ. ಇದು ಅದೇ ಮೇಲೆ ಮೆಟ್ಲು ಸ್ಟೆಪ್ಸು ಡೂಪ್ಲೆಕ್ಸು ನೋಡಿ. ಇದು ಇಲ್ಲೆಲ್ಲ ಹೊಡೆದ್ಬಿಟ್ಟು ಇಲ್ಲೆಲ್ಲ ಏನಾದ್ರು ಸಿಗುತ್ತೆ ಅಂದ್ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಪಾಳು ಬಿದ್ದುಬಿಟ್ಟಿದೆ. ಇದು ಇವಾಗ ಏನು ಇದು ಮೇಲ್ಗಡೆ ರಾಮ್ಗಢ ಅಂತ ಇದೆಯಲ್ಲ, ಇದು ನೋಡೋಕ್ಕೆ ಸುಮ್ಮನೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಇದು ನಮಗೆ ಇಲ್ಲಿ ಬರೀ ಈ ಥರ ಒಂದು ಚಿಕ್ಕ ಕೋಟೆ ಆ ಥರ. ಆದರೆ ಇದು
ಆಗಿನ ಟೈಮಲ್ಲಿ ಇದು ದೊಡ್ಡ ಊರಿದು, ಮೇಲ್ಗಡೆ ಬೆಟ್ಟದ ಮೇಲೆ ಒಂದು ಊರನ್ನ ಕಟ್ಕೊಂಡು ರಾಜರು ಇದ್ದಿದ್ದಿಲ್ಲಿ, ತುಂಬ ಜನಗಳೆಲ್ಲ ಇದ್ದರು ಇಲ್ಲಿ. ಆದರೆ ಕಾಲಕ್ರಮೇಣ ಎಲ್ಲ ಅಟ್ಯಾಕ್ಗಳು ಅದು ಇದು ಎಲ್ಲ ಆದಮೇಲೆ ಪಾಳು ಬಿದ್ದುಬಿಟ್ಟಿರ್ತದೆ. ನೋಡಿ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ, ಕೋಟೆ ಒಳಗಡೆ ವ್ಯೂ ಪಾಯಿಂಟು. ಅಂದರೆ ಆವಾಗಿನ ಕಾಲದಲ್ಲೆಲ್ಲ ಈ ಕೋಟೆ ಕಟ್ಕೊಂಡಿರ್ತಾನೆ, ಅವ್ರು ಯಾರಾದರೂ ಬಂದುಬಿಟ್ಟಿದ್ದಾರೆ ಅಂದ್ಬಿಟ್ಟು ದಾಳಿ ಮಾಡೋದಕ್ಕೆ ಹೆಲ್ಪ್ ಆಗೋದು, ಯಾರು ಬರ್ತಾರೆ ಅಂತ ಗೊತ್ತಾಗುತ್ತಲ್ಲ. ನೋಡಿ ಇಲ್ಲೆಲ್ಲ ಮೈನಿಂಗ್ಸ್. ಲಾರಿ ನೋಡಿ ಬ್ರೋ ಹೆಂಗೆ ನಿಂತಿದ್ದಾವಲ್ಲಿ ಲೈನಾಗೆ ರೋಡಲ್ಲಿ. ಲಾರಿ ಅದು ಯಾವ ಊರದು? ಸಿದ್ದಾಪುರ. ನಾವು ಅಲ್ಲಿಂದಾನೇ ಬಂದಿರೋದು ಇವಾಗ. ಅದೇ ಇದು ಬಾಳೆ ಅಲ್ಲ, ಇವಾಗ ಇದರಿಂದ ಬಂದ್ವಿ ಸಂಡೂರಲ್ಲಿ, ಅಲ್ಲಿಂದ ಬಂದು ಒಂದು ಊರಿಂದ ಹಿಂಗೆ ಒಳಗಡೆಯಿಂದ ಬಂದ್ವಿ ನಾವು. ಯಾವ ರೂಟಲ್ಲಿ ರೋಡಲ್ಲಿ ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವಾಗಿಂದ ಒಂದು ಗಾಡಿ ಕಾಣಿಸಿಲ್ಲ, ಬರೀ ಲಾರಿ. ಯಾರು ಬರ್ತಾರೆ ಈ ರೋಡ್ಗೆ ಅಪ್ಪ. ಬಟ್ ಅಲ್ಲಿ ಊರಿನ ಜನ ಮಾತ್ರ ಅದೇ ಮೋಸ್ಟ್ಲಿ ಲಾರಿಗಳಲ್ಲೇ ಓಡಾಡ್ಬೋದು ಅವರು. ಅದೇ ಅವ್ರು ಮೈನಿಂಗ್ಸ್ ಅಲ್ಲಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಮತ್ತು ಅವ್ರಿಗೆ ಅಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ ಒಂದು ಆ್ಯಂಬುಲೆನ್ಸ್ ಇದೆ ಅಲ್ಲಿ, ಏನಾದರೂ ಎಮರ್ಜೆನ್ಸಿ ಸರ್ವಿಸ್ ಬೇಕು ಅಂತ. ಅದು ಏನು ಕಂಪ್ನಿಯವರು ಪ್ರೊವೈಡ್ ಮಾಡಿರ್ತಾರೆ, JSW ಅಂತ. ನೋಡಿ ಕೆರೆ, ಸಂಡೂರು ಲೇಕ್. ರಾಜ ಅಪ್ಪ ಅವರು ಅಲ್ಲಿಗೆ ವಿಂಡೋ ಕ್ಲೋಸ್ ಮಾಡ್ಕೊಂಡು ದಬ್ಬಾಯಿಸ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಆ ಥರ ಮಿಷಿನಲ್ಲಿ ಪುಡಿ ಮಾಡ್ಕೊಳ್ಳಿ. ಏನು ಕಲ್ಪೀಸ್ಗಳು ಸಿಗುತ್ತಲ್ಲ ಚಿಕ್ಕ ಚಿಕ್ಕ ದಪ್ಪದು, ಅದು ಒಳಗಡೆ ಹಾಕ್ಬಿಟ್ಟು ಅದು ಪುಡಿ ಮಾಡಿ ಇದ್ರ ಪುಡಿ ಇಲ್ಲಿ ಬಿಡುತ್ತೆ. ಈ ಪುಡಿನ ಇಲ್ಲಿಂದ ತೊಗೊಂಡೋಗಿ ಅವರು ಅದೇ ಮೈನ್ಸ್ ಫ್ಯಾಕ್ಟ್ರಿಗಳಿಗೆ ತೊಗೊಂಡೋಗ್ತಾರೆ. ಇಲ್ಲಿ ಇದರಿಂದ ಕಬ್ಬಣ ಮಾಡೋದು. ಇದಕ್ಕೆ ಸೆಕ್ಯೂರಿಟಿ ಫುಲ್, ಯಾರು ಇದನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ. ನೋಡಿ ಹಿಂಗಿರಿ ಸಣ್ಣ ಸಣ್ಣ ಪುಡಿ ಮಾಡ್ಕೋತಾರೆ, ಸೇಮ್ ಕ್ರಷರ್ ಟೈಪು, ಜಲ್ಲಿ ಪುಡಿ ಮಾಡಲ್ವ ಆ ಥರ. ನೋಡೋ ಕೋಟೆ ಐತೆ ಹಳೇದು ಕಾಂಪೌಂಡು. ಒಂದು ಕಡೆ ಹಚ್ಚ ಹಸಿರು, ಇನ್ನೊಂದು ಕಡೆ ಕೆಂಪು ಬೆಟ್ಟ. ಹಿಂಗಿದೆ ಅಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಥರ ಪುಡಿ ಒಂದು ಮೀಡಿಯಮ್ ಸೈಜ್ ಪುಡಿಗಳು ಬಂಡೆಗಳು ಪೀಸ್ ಮಾಡ್ಕೋತಾರೆ, ಕಲ್ ಪೀಸ್ನ. ಆಮೇಲೆ ಅದಕ್ಕೆ ಮಿಷಿನ್ಗೆ ಹಾಕ್ಕೊಂಡು ಫುಲ್ಲು ಜಲ್ಲಿ ಪುಡಿ ಮಾಡ್ಬಿಡ್ತಾರೆ. ನೋಡಿ ಪಾತ್ ಹೆಂಗಾಗಿದೆ ಇಲ್ಲಿ, ದಾರಿ ಓಡಾಡಿ ಫುಲ್ಲು ನೀಟಾಗೆ ಫ್ಲ್ಯಾಟಾಗಿ ಹೋಗಿದೆ, ಜಾರುತ್ತೆ ಸ್ವಲ್ಪ. ನಾವು ಆ ಬೆಟ್ಟ ಇಳಿದ್ಬಿಟ್ಟು ಬಂದಿದ್ದು ಈ ಕಡೆಗೆ, ಈಗ ಮೈನ್ ರೋಡ್ಗೆ. ಈ ಲಾರಿಗಳು ನೋಡಿ, ಇದೆಲ್ಲ ವೆಯ್ಟಿಂಗು ಮೇಲ್ಗಡೆ ಓಕೆ ನೋಡಿ ಲೈನಕ್ಕೆ. ಯಪ್ಪ ಎಷ್ಟು ಲಾರಿಗಳು ಇದೆಯಪ್ಪ. ಮೋಸ್ಟ್ಲಿ ಈ ಲಾರಿಗಳೆಲ್ಲ ಮೋಸ್ಟ್ಲಿ ಇಲ್ಲೇ ಇದೆ ಅನಿಸುತ್ತೆ ಕರ್ನಾಟಕದಲ್ಲಿ. ನೋಡಿ ಆ್ಯಕ್ಚುಲಿ ಇವತ್ತು ರಜಾ, ಗಣೇಶ ಹಬ್ಬ ಆದ್ರೂ ಇಷ್ಟೊಂದು ಲಾರಿ ಇದೆ ಅಂದರೆ ಇನ್ನು ಬೇರೆ ಟೈಮಲ್ಲಿ ಇನ್ನೆಷ್ಟು ಲಾರಿ ಇರ್ಬೋದು. ನಮ್ಗೆ ಅಲ್ಲಿ ಮೇಲ್ಗಡೆಯಿಂದ ಕಾಣಿಸ್ತು, ಒಂದು ಯಾವುದೋ ಒಂದು ಪ್ಯಾಲೇಸು ಹೋಗಿದ್ವಲ್ಲ, ಅಲ್ಲಿಂದ ಪ್ಯಾಲೇಸಿಂದ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಅಲ್ಲಿಂದ ಲಾರಿಗಳು ನೋಡಿದ್ರೆ ಏನಪ್ಪ ಇದಿಷ್ಟು ನಿಂತಿರೋದಂತ ನೋಡಿ, ಎಷ್ಟು ದೂರ, ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಬಂದು ಲಾರಿ ಲೈನ್ ನಿಂತಿದೆ.